ನಮಸ್ಕಾರ. ನಿನ್ನೆ ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ಅಂಗಾರದ ಬಗ್ಗೆ ಕೇಳಿದರು. ಮೇಡಮ್, ಅಂಗಾರ ನಿಮ್ಮಲ್ಲಿ ಇವಾಗಲೂ ಕೂಡ ಸಿಗುತ್ತಾ? ನಾನು 2 ವರ್ಷದ ಹಿಂದೆ ನಾನು ಮಾಡಿಸ್ಕೊಂಡು ಹೋಗಿದ್ದೆ, ನನಗೆ ಅನುಕೂಲ ಆಗಿದೆ ಅಂತ ಹೇಳಿದರು. ನೋಡಿ, ಈ ಅಂಗಾರ ಅನ್ನೋದು ಆಂಜನೇಯಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ತುಂಬ ಅಂದರೆ ತುಂಬಾ ಪವರ್ಫುಲ್ ಆಗಿರುತ್ತೆ. ಈಗ ನಮಗೇನಾದರೂ ನೈಟ್ ಹೊತ್ತು ನಿದ್ದೆ ಮಾಡಬೇಕಾದ್ರೆ ಬೆಚ್ಚಿ ಬಿದ್ದಂಗೆ ಅನ್ಸೋದು, ನಮಗೇನೋ ಒಂದು ನೆಗೆಟಿವ್ ಎನರ್ಜಿ ಕಾಡ್ತಾ ಇದೆ ಅಂತೇಳಿ ಅನ್ಸೋದು, ಮತ್ತು ಇನ್ಯಾವುದೋ ಒಂದು ಪ್ಲೇಸಿಗೆ ಹೋಗಿರ್ತೀವಿ, ಅಲ್ಲಿ ನೆಗೆಟಿವ್ ಇರ್ತಕ್ಕಂತಹ ಒಂದು ಪ್ಲೇಸಲ್ಲಿ ನಾವು ಓಡಾಡ್ತಾ ಇರ್ತೀವಿ, ಇಲ್ಲ ನಮ್ಮ ಮನೆಗಳಲ್ಲೇ ಏನೋ ಒಂದು ನೆಗೆಟಿವ್ ಎನರ್ಜಿ ಕಾಡ್ತಾ ಇರುವಂಥದ್ದು, ಏನೋ ಒಂದು ರೀತಿಯಾಗಿರ್ತಕ್ಕಂಥ ಬಾಧೆ ನೋವೆಲ್ಲ ಕಾಡ್ತಾ ಇರುತ್ತಲ್ಲ, ಅಂತಹ ಒಂದು ಸಮಸ್ಯೆಗೆ ಈ ಒಂದು ಅಂಗಾರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಅಂಗಾರದಲ್ಲಿ ಆಂಜನೇಯನ ಶಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಒಳ್ಳೆ ವಜ್ರ ಕವಚ ಇರುತ್ತೆ. ಇದನ್ನು ಯಾರೆಲ್ಲ ಧರಿಸ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಏನೋ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ, ಮುನ್ಸೂಚನೆ ಕೊಡುತ್ತೆ. ಸಾಕ್ಷಾತ್ ಆಂಜನೇಯ ಸ್ವಾಮಿನೇ ನಮ್ಮ ಜೊತೆ ಕೈ ಹಿಡಿದು ನಡೆಸ್ದಂಗೆ. ಮತ್ತು ಇದ್ರ ಜೊತೆಯಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಏನಾದರೂ ವೇರಿಯೇಷನ್ ಆಗ್ತಿದ್ರು ಅದು ಬರ್ತಾ ಅದು ಕಂಟ್ರೋಲು ತೊಗೊಂಬರುತ್ತೆ. ಹೀಗಾಗಿ ಹಳೆಕಾಲ ಜನರೆಲ್ಲರೂ ಕೂಡ ಅಷ್ಟೇ, ಪ್ರತಿಯೊಬ್ಬರೂ ಕೂಡ ಈ ಅಂಗಾರವನ್ನು ಉಪಯೋಗಿಸ್ತಾ ಇದ್ರು. ಈ ಅಂಗಾರದಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ, ಸಖತ್ತು ಅನುಕೂಲ ಇದೆ. ಹಾಗಾಗಿ ಸುಮಾರು ಅಂದರೆ ನಾನು 15-20 ವರ್ಷದಿಂದಲೂ ಕೂಡ ತಾಯ್ತಕ್ಕೆ ಅಂಗಾರವನ್ನು ತುಂಬಿ ಕೊಡ್ತಾ ಇದ್ದೀನಿ. ಆ ಅಂಗಾರ ಏನು ಕಲೆಕ್ಟ್ ಮಾಡ್ಕೊಂಡಿದ್ನಲ್ಲ, ತುಂಬ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಇವಾಗಲೂ ಕೂಡ ಉಪಯೋಗಿಸ್ತಾ ಇದ್ದೀನಿ. ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವರಿಗೆ ನಾನು ಇದನ್ನು ಕೊಡ್ತೀನಿ. ಅವಶ್ಯಕತೆ ಇಲ್ಲದೆ ಇರೋ ಎಲ್ಲರೂ ಕೂಡ ಉಪಯೋಗಿಸ್ಬೋದು. ಕೆಲವೊಬ್ಬರು ಕೇಳಿದಂಥವ್ರಿಗೆ ಕೊಡ್ತೀನಿ. ಇವಾಗ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರಲ್ವಾ, ನನ್ನ ಹತ್ರ ಅಂಗಾರ ಸಿಗುತ್ತೆ, ಮತ್ತು ಯಾರಿಗೆ ಅವಶ್ಯಕತೆ ಇದೆಯೋ, ಬೇಕು ಅಂತೇಳಿ ಅನಿಸುತ್ತೋ, ನಿಮ್ಗೇನೋ ಒಂದು ಮನಸ್ಥಿತಿ ಚೆನ್ನಾಗಿಲ್ಲ, ಪರಿಸ್ಥಿತಿ ಚೆನ್ನಾಗಿಲ್ಲ, ಏನೋ ನೆಗೆಟಿವ್ ಎನರ್ಜಿ ಕಾಡ್ತಾ ಇದೆ ಅಂತೇಳಿ ನಿಮ್ಗೇನಾದರೂ ಭಾಸವಾಗ್ತಿದ್ರೆ ಈ ಅಂಗಾರವನ್ನು ತಾಯ್ತಕ್ಕೆ ತುಂಬಿಸ್ಕೊಂಡು ಆ ತಾಯ್ತವನ್ನು ಧರಿಸ್ಕೊಳ್ಳಿ. ಇದ್ರ ಪ್ರೊಸೀಜರ್ ಎಲ್ಲ ನೀವು ತಗೊಂಡಿದ್ದ ಆದಮೇಲೆ ಹೇಳ್ತೀನಿ. ಎಂತಹ ಒಂದು ಸಮಸ್ಯೆ ಇದ್ರೂ ಕೂಡ ಕಾಲಕ್ರಮೇಣವಾಗಿ ಅದು ನಿವಾರಣೆ ಆಗ್ತಾ ಬರುತ್ತೆ. ಆಂಜನೇಯ ಸ್ವಾಮಿ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಅಲ್ವಾ, ಎಂತಹ ಶಕ್ತಿವಂತ. ಮತ್ತು ಅಷ್ಟು ಅಲ್ಲದೆ ಯಾರಾದ್ರೂ ಕೂಡ ಅಷ್ಟೇ, ಈಗ ಒಂದು ಶನಿ ಶಾಂತಿ ಮಾಡಿಸ್ಬೇಕು ಅಂದಾಗ ಶನ್ಮದೇವರ ಒಂದು ಏನೋ ಒಂದು ನೆರಳು ಬಿದ್ದಿದೆ ಅಂತ ಅನ್ನುವಂತಹ ಪಕ್ಷದಲ್ಲಿ ಎಲ್ಲರೂ ಹೇಳ್ತಾರೆ, ಆಂಜನೇಯ ಸ್ವಾಮಿಗೆ ಹೋಗಿ ಪ್ರದಕ್ಷಿಣೆ ಹಾಕು, ಆಂಜನೇಯಗೆ ವಿಳ್ಯದೆಲೆ ಅಡಿಕೆ ಕೊಡು, ಆಂಜನೇಯಗೆ ಕೇಸರಿಯನ್ನು ಕೊಡು ಅಂತೇಳಿ. ಅಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂತಹ ಈ ಒಂದು ಆಂಜನೇಯ ಸ್ವಾಮಿಯ ಕೃಪೆಯಿಂದ ಬಂದಿರತಕ್ಕಂಥ ಈ ಒಂದು ಅಂಗಾರವನ್ನು ತಾಯ್ತಕ್ಕೆ ತುಂಬಿಕೊಟ್ಟಾಗ, ಯಂತ್ರಮುಖೆ ಮಂತ್ರಮುಖೆಯಿಂದ ಈ ಅಂಗಾರವನ್ನು ತುಂಬಿಕೊಟ್ಟಾಗ ತುಂಬ ಅಂದರೆ ತುಂಬ ಎನರ್ಜಿ ಬರುತ್ತೆ. ಆ ಎನರ್ಜಿ ಜೊತೆನಲ್ಲಿ ನಾವು ಕೂಡ ಧರಿಸ್ಕೊಂಡಾಗ ನಮ್ಮಲ್ಲೂ ಕೂಡ ಎನರ್ಜಿ ಬರುತ್ತೆ. ಕಾಂಟ್ಯಾಕ್ಟ್ ನಂಬರ್ನ ನಾನು ಹಾಕಿರ್ತೀನಿ, ಬೇಕಾದವರು ನೀವು ಕಲೆಕ್ಟ್ ಮಾಡ್ಕೋಬೋದು. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವಿಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.